ಎಲ್ರಿಗೂ ನಮಸ್ಕಾರಗಳು. ಡಿಪಾರ್ಟ್ಮೆಂಟ್ ಆಫ್ ಕಾಲೇಜ್ ಎಜುಕೇಷನ್ ಕರ್ನಾಟಕ ಇ ಲರ್ನಿಂಗ್ ಮೈ ಸೆಲ್ಫ್ ಡಾಕ್ಟರ್ ರಾಜಶೇಖರ್ ಮಾತನವರ್, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೊಲಿಟಿಕಲ್ ಸೈನ್ಸ್, ಕೋರ್ಸ್ BA ಸೆಮ್ 5th ಸೆಮ್, ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಪೇಪರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ವಸ್ತು ಅದು ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ. ಅಂದ್ರೆ ನಿಯಂತ್ರಣ ವ್ಯಾಪ್ತಿ ತತ್ವದ ಕುರಿತು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಈ ನಿಯಂತ್ರಣ ವ್ಯಾಪ್ತಿಯ ತತ್ವದಲ್ಲಿ ಮುಖ್ಯವಾಗಿ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್ಸ್, ಟೈಪ್ಸ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲ್, ಹೀಗೆ ಹಲವು ವಿಚಾರವನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ನಿಯಂತ್ರಣ ವ್ಯಾಪ್ತಿ ತತ್ವ ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ಯನಿರ್ವಾಹಕನು ಅಂದರೆ ಮೇಲಾಧಿಕಾರಿ ಮತ್ತು ಅಧೀನ ಸಿಬ್ಬಂದಿ ವರ್ಗದ ನಡುವೆ ಸುಮಧುರವಾದಂಥ ಸಂಬಂಧ ಮತ್ತು ಸಂಪರ್ಕ ಉತ್ತಮವಾಗಿರಬೇಕಾಗ್ತದೆ. ಜೊತೆಗೆ ಇಲ್ಲಿ ನಿಯಂತ್ರಣ ವ್ಯಾಪ್ತಿಯು ಮೇಲಾಧಿಕಾರಿ ಮತ್ತು ಅಧೀನ ಅಧಿಕಾರಿಗಳ ನಡುವಿನ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂಥ ವಿಷಯವನ್ನು ಇಲ್ಲಿ ತಿಳಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಮೇಲಿನ ಹಂತದಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ 5ರಂತೆ, ಮೇಲ್ವಿಚಾರಣಾ ಹಂತದಲ್ಲಿ 10ರಿಂದ 15 ನೌಕರನ್ನು ಹೊಂದುವುದು ನಿರ್ದಿಷ್ಟವಾದ ನಿಯಂತ್ರಣದ ವ್ಯಾಪ್ತಿ ಅನ್ನುವಂಥ ವಿಚಾರವನ್ನು ಹಲವು ಆಡಳಿತ ತಜ್ಞರು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ನಿಯಂತ್ರಣ ವ್ಯಾಪ್ತಿಯು ಒಬ್ಬ ಮೇಲಾಧಿಕಾರಿ ತನ್ನ ಅಧೀನದಲ್ಲಿ ಬರುವ ಎಷ್ಟು ಮಂದಿ ಸಿಬ್ಬಂದಿಯನ್ನು ನಿಯಂತ್ರಿಸಬಲ್ಲನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ತತ್ವ ಪ್ರತಿಪಾದನೆ ಮಾಡ್ತಾ ಇರೋದನ್ನ ನಾವು ಕಾಣ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿರುವಂಥ ಅಂಶ, ಮನುಷ್ಯನ ಒಂದು ಬುದ್ಧಿಗೂ ಕೂಡ ಸಾಕಷ್ಟು ಇತಿಮಿತಿಗೆ ಇರುವುದನ್ನು ನಾವು ಕಾಣ್ತೀವಿ. ಇಲ್ಲಿ ಒಬ್ಬ ಮೇಲಾಧಿಕಾರಿ ಎಷ್ಟು ಮಂದಿ ತನ್ನ ಅಧೀನದಲ್ಲಿರುವಂಥ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡಿದೆ ಅಂತಂದ್ರೆ ಉತ್ತಮವಾದಂಥ ಆಡಳಿತವನ್ನು ನಾವು ನಿರೀಕ್ಷೆ ಮಾಡ್ಬೋದು ಅನ್ನುವಂತಹ ಒಂದು ವಿಚಾರವನ್ನು ಈ ಒಂದು ತತ್ವ ಪ್ರತಿಪಾದನೆ ಮಾಡ್ತಾರನ್ನು ನಾವು ಕಾಣ್ತೀವಿ. ಏಕೆಂತಂದರೆ ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುವಂಥ ಅಂಶ ಪಿರಮಿಡ್ಡಿನ ರೂಪದಲ್ಲಿ ಇರ್ತದೆ. ಇಲ್ಲಿ ಮೇಲಾಧಿಕಾರಿ ಜೊತೆಗೆ ಬಹಳಷ್ಟು ಜನ ಅಧೀನ ಸಿಬ್ಬಂದಿ ವರ್ಗ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಒಬ್ಬ ಮೇಲಾಧಿಕಾರಿ ತನ್ನ ಅಧೀನದಲ್ಲಿ ಬರುವಂಥ ಎಷ್ಟು ಮಂದಿ ಅಂದ್ರೆ 10 ಇರ್ಬೋದು, 20 ಇರ್ಬೋದು, 100 ಇರ್ಬೋದು, ಕೆಲವು ಸಂಸ್ಥೆಯಲ್ಲಿ ಸಾವಿರಾರು ಸಿಬ್ಬಂದಿ ವರ್ಗ ಇಲ್ಲಿ ಕೆಲಸ ಮಾಡ್ತಾರೆ ನಾವು ಕಾಣ್ತೀವಿ. ಇಂಥ ಸಂದರ್ಭದಲ್ಲಿ ಒಬ್ಬ ಮೇಲಾಧಿಕಾರಿ ಎಷ್ಟು ಸಿಬ್ಬಂದಿಯನ್ನು ತನ್ನ ಅಧೀನದಲ್ಲಿ ಬರುವಂಥ ಎಷ್ಟು ಸಿಬ್ಬಂದಿಯನ್ನು ನಿಯಂತ್ರಣ ಮಾಡಿದ ನಂತರ ಉತ್ತಮವಾದಂಥ ಆಡಳಿತವನ್ನು ಆತನಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ತತ್ವ ಪ್ರತಿಪಾದನೆ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ಇನ್ ಎವ್ರಿ ಆರ್ಗನೈಸೇಷನ್ ಎ ಸುಪೀರಿಯರ್ ಕಂಟ್ರೋಲ್ಸ್ ದ ಆಕ್ಟಿವಿಟೀಸ್ ಆಫ್ ಹಿಸ್ ಸಬಾರ್ಡಿನೇಟ್ಸ್. ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಅಬ್ಸರ್ವ್ ದ್ಯಾಟ್ ಎವ್ರಿಥಿಂಗ್ ಈಸ್ ಬೀಯಿಂಗ್ ಡನ್ ಇನ್ ಅಕಾರ್ಡೆನ್ಸ್ ವಿತ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದರ ಒಂದು ಅರ್ಥವನ್ನು ನಾವು ನೋಡಿದಾಗ ಇಲ್ಲಿ ಸ್ಪ್ಯಾನ್ ಅಂತಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟಿಪ್ ಆಫ್ ದಿ ಪರ್ಸನ್ಸ್ ಥಂಬ್ ಆ್ಯಂಡ್ ಲಿಟಲ್ ಫಿಂಗರ್ ವ್ಯಾನ್ ಸ್ಟ್ರೆಚ್ಡ್ ಔಟ್ ಅಂತ ನಾವು ಹೇಳ್ಬೋದು. ಇಲ್ಲಿ ಭಾಷಾ ಅರ್ಥದೊಳಗೆ ವ್ಯಾಪ್ತಿ ಪದಕ್ಕೆ ವ್ಯಕ್ತಿ ಹೆಬ್ಬೆರಳು ಮತ್ತು ಕಿರುಳು ಬೆರಳನ್ನು ಚಾಚಿದಾಗ ಅವುಗಳ ನಡುವಿನ ಅಂತರವೆಂತಲೂ, ನಿಯಂತ್ರಣ ಅಂತಂದ್ರೆ ನಿರ್ದೇಶಿಸಲು, ಆದೇಶಿಸಲು ಅಧಿಕಾರ ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ಬೋದು. ಇಲ್ಲಿ ಸ್ಪ್ಯಾನ್ ಅಂತಂದರೆ ಏನು, ಲಿಟ್ರಲಿ ಅದರ ಮೀನಿಂಗನ್ನು ನಾವು ನೋಡಿದಾಗ ದ ಸ್ಪೇಸ್ ಬಿಟ್ವೀನ್ 2 ಸಪೋರ್ಟ್ಸ್ ಆಫ್ ಎ ಸ್ಟ್ರಕ್ಚರ್. ಉದಾಹರಣೆಗೆ ದ ಸ್ಪೇಸ್ ಬಿಟ್ವೀನ್ 2 ಪಿಲ್ಲರ್ಸ್ ಆಫ್ ಎ ಬ್ರಿಡ್ಜ್. ನೋಡಿ, ಇಲ್ಲಿ ಬ್ರಿಡ್ಜು ಭಾಳ ಅದರ ಪಿಲ್ಲರ್ಸ್ ಭಾಳ ದೂರ ಇದ್ದರೂ ಕೂಡ ಕಷ್ಟ, ಕಡಿಮೆ ಇದ್ದರೂ ಕೂಡ ಕಷ್ಟ. ಭಾಳ ದೂರ ಐತೆ ಅಂದ್ರೆ ಅದು ಗುಣಮಟ್ಟವನ್ನು ಹೊಂದಿಲ್ಲ ಅಂತ ಅರ್ಥ. ಅಕಸ್ಮಾತಾಗಿ ಕಡಿಮೆ ಅಂತರ ಇತ್ತು ಅಂತಂದ್ರೆ ಅಲ್ಲಿ ಅತಿಯಾದಂಥ ವೆಚ್ಚ ಆಗಿದೆ ಅನ್ನುವಂಥ ಒಂದು ಭಾವನೆ ಬರ್ತದೆ. ಹೀಗಾಗಿ ಇದು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಸ್ಪ್ಯಾನ್ ಆಫ್ ಕಂಟ್ರೋಲ್ ಭಾಳ ಮಹತ್ವಪೂರ್ಣವಾದಂಥ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಸ್ಪ್ಯಾನ್ ಆಫ್ ಕಂಟ್ರೋಲ್ ಈಸ್ ಆಲ್ಸೋ ನೋನ್ ಆ್ಯಸ್ ಎ ಸ್ಪ್ಯಾನ್ ಆಫ್ ಸೂಪರ್ವಿಷನ್, ಸ್ಪ್ಯಾನ್ ಆಫ್ ಮ್ಯಾನೇಜ್ಮೆಂಟ್, ಸ್ಪ್ಯಾನ್ ಆಫ್ ರೆಸ್ಪಾನ್ಸಿಬಿಲಿಟಿ, ಸ್ಪ್ಯಾನ್ ಆಫ್ ಅಥಾರಿಟಿ ಆರ್ ಸ್ಪ್ಯಾನ್ ಆಫ್ ಡೆಲಿಗೇಷನ್ ಅನ್ನುವಂತಹ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಡೆಫಿನಿಷನ್ಸನ್ನು ಇಲ್ಲಿ ಕೊಡ್ತಾ ಇರೋದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ಡೆಮಾಕ್ ಅವ್ರು ಏನು ಹೇಳ್ತಾರೆ, ದ ಸ್ಪ್ಯಾನ್ ಆಫ್ ಕಂಟ್ರೋಲ್ ಇಸ್ ದ ನಂಬರ್ ಆಫ್ ರೇಂಜ್ ಆಫ್ ಡೈರೆಕ್ಟ್
habitual communication, contacts between the chief executive of an enterprises and his principal fellow officers ಅನ್ನುವಂಥ ವಿಚಾರವನ್ನು ಇಲ್ಲಿ ಡೆಮಾಕ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅದೇ ರೀತಿ ಒಳಗೆ ಲಾಯ್ಸ್ ಅಲೆನ್ ಏನು ಹೇಳ್ತಾನೆ, ಸ್ಪ್ಯಾನ್ ಆಫ್ ಕಂಟ್ರೋಲ್ ರೆಫರ್ಸ್ ಟು ದ ನಂಬರ್ ಆಫ್ ಪೀಪಲ್ ದಟ್ ಎ ಮ್ಯಾನೇಜರ್ ಕ್ಯಾನ್ ಸೂಪರ್ವೈಸ್ ಅನ್ನುವಂಥ ವಿಚಾರವನ್ನು ಇಲ್ಲಿ ಲೂಯಿಸ್ ಅಲೈಸ್ ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದು ಸಂಬಂಧಪಟ್ಟ ಹಾಗೆ ಹಲವಾರು ತಜ್ಞರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಇದರ ಒಂದು ಟೈಪ್ಸ್ ಆಫ್ ಸ್ಪ್ಯಾನ್ ಆಫ್ ಕಂಟ್ರೋಲನ್ನು ನೋಡಿದಾಗ ಅಂದರೆ ನಿಯಂತ್ರಣ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂತಹ ಒಂದು ಟೈಪ್ ಇರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದೇದು ವೈಡ್ ಸ್ಪ್ಯಾನ್ ಆಫ್ ಕಂಟ್ರೋಲ್, ಸೆಕೆಂಡ್ ಒನ್ ಇಸ್ ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ. ಇಲ್ಲಿ ವೈಡ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಏನು ಹೇಳ್ತದೆ, ಇಟ್ ಮೀನ್ಸ್ ಎ ಮ್ಯಾನೇಜರ್ ಕ್ಯಾನ್ ಸೂಪರ್ವೈಸ್ ಆ್ಯಂಡ್ ಕಂಟ್ರೋಲ್ ಇಫೆಕ್ಟಿವ್ಲಿ ಎ ಲಾರ್ಜ್ ನಂಬರ್ ಆಫ್ ಪರ್ಸನ್ ಅಟ್ ಎ ಟೈಮ್. ಇಲ್ಲಿ ಒಮ್ಮೆಲೆ ಒಬ್ಬ ಮೇಲಾಧಿಕಾರಿ ತನ್ನ ಅಧೀನದಲ್ಲಿ ಬರುವಂತಹ ಬಹಳಷ್ಟು ಜನ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡಬಲ್ಲ ಅನ್ನೋಂಥ ವಿಚಾರವನ್ನು ಈ ಒಂದು ವಿಧ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇರೋದನ್ನು ನಾವು ಗಮನಿಸ್ಬೋದು. ಇನ್ನು ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್ ನೋಡಿದಾಗ, when the work and authority is divided amongst many subordinates and a manager supervise and control a smaller group of people, then narrow span of control exists. It adds more layers or levels of management and so leads to tall organizations ಅಂತ ನಾವು ಹೇಳ್ಬೋದು. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಆಡಳಿತವು ಸಾಕಷ್ಟು ಡಿಸೆಂಟ್ರಲೈಸೇಷನ್ ಆಗಿರೋದನ್ನ ಕಾಣ್ತೀವಿ. ನೋಡಿ, ಇಲ್ಲಿ ಒಬ್ಬ ಮೇಲಾಧಿಕಾರಿಗೆ 3 ಅಧಿಕಾರಿಗಳಿರೋದನ್ನ ಕಾಣ್ತೀವಿ. ಅದೇ ರೀತಿಯೊಳಗೆ ಒಬ್ಬೊಬ್ಬ ಅಧೀನಾಧಿಕಾರಿಗೆ 2 ಇಲ್ಲಿ ಅಧೀನಾಧಿಕಾರಿಗಳು ಇಲ್ಲಿ ಇರುವುದನ್ನು ಕಾಣ್ತೇವೆ. ಇಲ್ಲಿ ಒಬ್ಬರು 3 ಜನರನ್ನು ಕಂಟ್ರೋಲ್ ಮಾಡಿದ್ರೆ ಮೇಲಿನ ಹಂತದಲ್ಲಿ, ನಂತರ ಹಂತವಾಗಿ ಇಲ್ಲಿ ಮತ್ತೊಬ್ಬ ಅಧೀನಾಧಿಕಾರಿ ತನ್ನ ಅಧೀನದಲ್ಲಿ ಬರುವಂಥ 2 ಅಧಿಕಾರಿಗಳನ್ನ ಇಲ್ಲಿ ನಿಯಂತ್ರಣ ಮಾಡುವಂಥ ವ್ಯವಸ್ಥೆಯನ್ನು ನಾವು ನ್ಯಾರೋ ಸ್ಪ್ಯಾನ್ ಆಫ್ ಕಂಟ್ರೋಲ್ನಲ್ಲಿ ನಾವು ಗಮನಿಸ್ಬೋದು. ಇಂತಹ ಒಂದು ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ವಿಧಾನವನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಸ್ಪ್ಯಾನ್ ಆಫ್ ಕಂಟ್ರೋಲ್ ಈಸ್ ಡಿಪೆಂಡ್ ಅಪಾನ್ ಸ್ಪ್ಯಾನ್ ಆಫ್ ಅಟೆನ್ಷನ್. ನನ್ ಆಫ್ ಅಸ್ ಕ್ಯಾನ್ ಅಟೆಂಡ್ to more than a certain numbers of things at a time. Span of control in public administration is related to span of attention in psychology. ಅಂದರೆ ಸಾಮಾನ್ಯವಾಗಿ ಇಲ್ಲಿ ಸೈಕಾಲಜಿ ಎಕ್ಸ್ಪರ್ಟ್ಸ್ ಕೂಡ ಹೇಳುವ ಪ್ರಕಾರ ಇಲ್ಲಿ ಒಬ್ಬ ಮೇಲಾಧಿಕಾರಿಗೆ ತನ್ನ ಅಧೀನದಲ್ಲಿ ಬರುವಂತಹ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಿತಿ ಇದೆ ಅನ್ನುವಂಥ ವಿಚಾರವನ್ನು ಕೆಲವು ಎಕ್ಸ್ಪರ್ಟ್ಸ್, ಅದರಲ್ಲಿ ಮೆಲ್ಲೆಟ್ ತನ್ನ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಇಲ್ಲಿ ಮಾನವನ ಒಂದು ನಿಯಂತ್ರಣಕ್ಕೂ ಕೂಡ ಸಾಕಷ್ಟು ಮಿತಿ ಇದೆ. ಹೀಗಾಗಿ ಬಹಳ ಜನ ಅಧಿಕಾರಿಗಳನ್ನು ಅಥವಾ ಅಧೀನದಲ್ಲಿ ಬರುವಂಥ ಅಧಿಕಾರಿಗಳನ್ನ ನಿಯಂತ್ರಣ ಹೊಂದಿದ್ದೇ ಆದ್ರೆ ಅಲ್ಲಿ ಉತ್ತಮವಾದಂಥ ಆಡಳಿತವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಇಲ್ಲಿ ಎಷ್ಟು ಜನ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡಬೇಕು ಒಬ್ಬ ಮೇಲಾಧಿಕಾರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಜ್ಞರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಇಲ್ಲಿ ಬ್ರಿಟಿಷ್ ಪ್ರಾಮಿನೆಂಟ್ ಕನ್ಸಲ್ಟೆಂಟ್ ಎಲ್ ಉರ್ವಿಕ್ ಹೇಳ್ತಾರೆ. ನೋಡಿ, ಇವರ ಪ್ರಕಾರ ಅಪ್ಪರ್ ಲೆವೆಲ್ನಲ್ಲಿ ಒಬ್ಬ ಅಧಿಕಾರಿ ಕನಿಷ್ಠ 4 ಅಧಿಕಾರಿಗಳನ್ನ ನಿಯಂತ್ರಿಸಬಲ್ಲ ಅಂತ ಹೇಳ್ತಾನೆ. ಅಪ್ಪರ್ ಲೆವೆಲ್ನಲ್ಲಿ ಅಂದರೆ ಮೇಲಿನ ಹಂತದಲ್ಲಿ ಒಬ್ಬ ಅಧಿಕಾರಿ ಕೇವಲ ತನ್ನ ಅಧೀನದಲ್ಲಿ ಬರುವಂಥ 4 ಮಂದಿ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ಆದರೆ ಕೆಳ ಹಂತದಲ್ಲಿ 18ರಿಂದ 12ರವರೆಗೆ ನಿಯಂತ್ರಿಸುವಂಥ ಸಾಮರ್ಥ್ಯ ಇರ್ತದೆ ಅಂತ ಹೇಳ್ತಾನೆ. ಇನ್ನು ಅರ್ನೆಸ್ಟ್ ಡೋಲೆ ಅವರು ಹೇಳ್ತಾರೆ, ನೋಡಿ, ಟಾಪ್ ಲೆವೆಲ್ನಲ್ಲಿ ಇಟ್ ಶುಡ್ ಬಿ 8 to 9 ಅಂತ ಹೇಳ್ತಾರೆ. ಇಲ್ಲಿ ಲೋವರ್ ಲೆವೆಲ್ನಲ್ಲಿ ಇಟ್ ಕ್ಯಾನ್ ಬಿ 7 ಅಂತ ಹೇಳ್ತಾರೆ. ನಂತರ ಹೀಲ್ಸೆ ಅಪ್ಪರ್ ಲೆವೆಲಲ್ಲಿ ನಾಟ್ ಮೋರ್ ದೆನ್ 5, ಲೋವರ್ ಲೆವೆಲಲ್ಲಿ ಇಟ್ ಕ್ಯಾನ್ ಬಿ 7 to 18 ಅನ್ನುವಂಥ ವಿಚಾರವನ್ನು ಇಲ್ಲಿ ಹಿಲ್ಸೆ ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ನೋಡಿ, ಅಂತರ ಕಡಿಮೆ ಇದ್ದರೂ ಕೂಡ ಕಷ್ಟ, ಭಾಳ ದೂರ ಇದ್ದರೂ ಕೂಡ ಕಷ್ಟ. ಮುಖ್ಯವಾಗಿ ನಿಯಂತ್ರಣ, ಅದು ಆಡಳಿತದ ಪರಿಸರ, ಪರ್ಸನಾಲಿಟಿ ಆಫ್ ಅಡ್ಮಿನಿಸ್ಟ್ರೇಟರ್, ಏಜ್ ಆಫ್ ಆರ್ಗನೈಜೇಷನ್,
ಟ್ರೆಡಿಷನ್ ಆ್ಯಂಡ್ ಎನ್ವಿರಾನ್ಮೆಂಟನ್ನು ಅದು ಆಧರಿಸಿರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಹಾರಾಷ್ಟ್ರದ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಒಂದು ಉದಾಹರಣೆಯನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಲ್ಲಿ ಆಡಳಿತ ವ್ಯವಸ್ಥೆ ಅಲ್ಲಿ ಕೂಡ ಪಿರಮಿಡಿನ ರೂಪದಲ್ಲಿ ಅದನ್ನು ಕಾಣ್ತೀವಿ. ಮೇಲಿನ ಹಂತದಲ್ಲಿ SP ಇರ್ತಾರೆ. ಅವರು ತನ್ನ ಅಧೀನದಲ್ಲಿ ಬರುವಂಥ 4 ಮಂದಿ DYSPನ ನಿಯಂತ್ರಣ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರ್ತಾನೆ. ನೋಡಿ, ಟಾಪ್ ಲೆವೆಲ್ ಶುಡ್ ಬಿ ಲೆಸ್ ಇರೋದು ನಾವು ಕಾಣ್ತೇವೆ. ನಂತರ ಒಬ್ಬ DYSP ಸಾಮಾನ್ಯವಾಗಿ 5 ಮಂದಿ ಅಂದರೆ 20 ಅದರಲ್ಲಿ ಒಬ್ಬೊಬ್ಬ DYSP 5 ಮಂದಿ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡ್ತಾನೆ. ಅದೇ ರೀತಿಯೊಳಗೆ ಒಬ್ಬ ಇನ್ಸ್ಪೆಕ್ಟರ್ ತನ್ನ ಅಧೀನದಲ್ಲಿ ಬರುವಂತಹ 100 ಜನ ಇರ್ತಾರೆ. ಆದರೆ ಪ್ರತಿ ಒಬ್ಬ ಇನ್ಸ್ಪೆಕ್ಟರ್ 5 ಮಂದಿ ಸಿಬ್ಬಂದಿ ವರ್ಗವನ್ನು ನಿಯಂತ್ರಣ ಮಾಡ್ತಾನೆ. ಅದೇ ರೀತಿಯೊಳಗೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ 100 ಜನ ಇರ್ತಾರೆ. ಅವರು ತಮ್ಮ ಅಧೀನದಲ್ಲಿ ಬರುವಂತಹ ಹೆಡ್ ಕಾನ್ಸ್ಟೇಬಲ್ಸ್ 500 ಇದ್ದರೂ ಕೂಡ ಒಬ್ಬೊಬ್ಬ ಸಬ್ ಇನ್ಸ್ಪೆಕ್ಟರ್ 5 ಮಂದಿ ಹೆಡ್ ಕಾನ್ಸ್ಟೇಬಲ್ಸನ್ನು ನಿಯಂತ್ರಣ ಮಾಡ್ತಾನೆ. ಅದೇ ರೀತಿಯೊಳಗೆ ಇಲ್ಲಿ 500 ಜನ ಹೆಡ್ ಕಾನ್ಸ್ಟೇಬಲ್ಸ್ ಇದ್ದರೂ ಕೂಡ ಪ್ರತಿಯೊಬ್ಬ ಹೆಡ್ ಕಾನ್ಸ್ಟೇಬಲ್ ತನ್ನ ಅಧೀನದಲ್ಲಿ ಬರುವಂಥ 2000 ಸಿಬ್ಬಂದಿನ ನಾವು ನೋಡಿದಾಗ ಪ್ರತಿಯೊಬ್ಬ ಹೆಡ್ ಕಾನ್ಸ್ಟೇಬಲ್ ತನ್ನ ಅಧೀನದಲ್ಲಿ ಬರುವಂಥ ಕೇವಲ 5 ಮಂದಿ ಕಾನ್ಸ್ಟೇಬಲ್ಸ್ನ ಇಲ್ಲಿ ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ನಿಯಂತ್ರಣ ವ್ಯಾಪ್ತಿ ಕಡಿಮೆ ಇದ್ದಷ್ಟು ನಿಯಂತ್ರಣ ಉತ್ತಮ ಸ್ಥಿತಿಯಲ್ಲಿ ಇರ್ತದೆ ಅನ್ನೋ ವಿಚಾರವನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಹೀಗಾಗಿ ಇದು ಪ್ರಮುಖವಾದಂಥ ಒಂದು ಅಂಶ ಅಂತಂದು ಹೇಳ್ಬೋದು. ಇನ್ನು ಇದರ ಇಂಪಾರ್ಟೆನ್ಸನ್ನು ನಾವು ನೋಡಿದಾಗ span of control is dependent upon span of attention. None of us can attend more than a certain number of things at a time. Span of control in public administration is related to span of attention in psychology. The problem of span of control is a natural extension of the principle of hierarchy or scalar system. The levels or tiers in hierarchy should be established after taking into account the span of control of a superior officer. The quality of the work of an organization depend upon effective control and supervision. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಚಾರ. ಮುಂದಿನ ಭಾಗದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಮತ್ತೆ ಚರ್ಚೆ ಮಾಡ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು.